ಓಕೆ, ಎಸ್ಪೆಷಲಿ ಇವಾಗ ಚಿಕ್ಕದ ಆಮೆ ತಗೊಂಡ್ಬರ್ತಾರೆ ಸರ್. ಅದು ಬೈ ಚಾನ್ಸ್ ಮಕ್ಕಳಿಗೆ ಕಚ್ಚೋದಾಗ್ಲಿ ಸಾಲ್ಮನೆಲ್ಲಾ ಅಂತ ಡಿಸೀಸ್ ಬರೋಕ್ಕೆ ಚಾನ್ಸಸ್ ಇದೆ. ಬಿಕಾಸ್ ಅದ್ರ ಒಳಗಡೆ ಸಲೈವ ಬಂದು ಇಸ್ ವೆರಿ ಡರ್ಟಿ. ಒಂದು ಮೀನಿದೆ ಸರ್ ನಮ್ಮ ಇಂಡಿಯನ್ ರಿವರ್ ಅಲ್ಲಿ ಸಿಗುತ್ತೆ, ಡ್ಯಾನಿಯೋ ಅಂತ, ಝೀಬ್ರಾ ಡ್ಯಾನಿಯೋ ಅಂತ ಸಣ್ಣ ಮೀನಿದೆ. ಓಕೆ, ಆ ಮೀನು ಇವಾಗ ರಿಸರ್ಚ್ ಮಾಡ್ತಾ ಇದ್ದಾರೆ ಸರ್. ಏನಕ್ಕೆ ಅಂದರೆ ಆ ಮೀನು ನೀವು ಹಾರ್ಟ್ ಕಟ್ ಮಾಡಿದ್ರೆ ಹಾರ್ಟ್ನ ಬ್ರಿಟಿಷ್ನವರು ತುಂಬಾನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕಸಡ ಕೆಲಸನೂ ಮಾಡಿದ್ದಾರೆ. ದೇ ವೆಂಟ್ ಅಂಡ್ ಬ್ರಾಡ್ ಫಿಶ್ ಫ್ರಮ್ ಆಫ್ರಿಕಾ. ಈ ಕ್ಯಾಟ್ ಫಿಶು, ಟಿಲಾಪಿಯಾ ಇದೆಲ್ಲ ತಗೊಂಬಂದು ನನ್ನ ನದಿಗಳಲ್ಲಿ ಎಲ್ಲ ಕಡೆ ಬಿಟ್ಬಿಟ್ರು. ಒರಿಸ್ಸಾನಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಕರೆದ್ರು. 2 ದಿನದ ಪ್ರೋಗ್ರಾಮು, ಎಲ್ಲ ಹೋದ್ವಿ. 1.5 ದಿನ ನಾವು ಹಿಂಗೆ ಮಾಡಿದ್ದೀವಿ, ನಾವದು ಮಾಡಿದ್ದೀವಿ, ನಾವೆಲ್ಲ ಅದು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ ಸರ್ ನಾನು. ಏನಿವತ್ತು ಜನ ಚೈನೀಸ್ ಪ್ರಾಡಕ್ಟು 200 ರೂಪಾಯಿ 300 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತೊಗೊತಾರೆ. 22 ರೂಪಾಯಿ ಸರ್ ಅದ್ರ ಕಾಸ್ಟು. ಯೋಚನೆ ಮಾಡಿ, 100 ಗ್ರಾಮ್ 22 ರೂಪಾಯಿ ಫಿಶ್ ಫುಡ್ಡು. ಏನು ಹಾಕ್ತಾರೆ ಅದರಲ್ಲಿ? ಸರ್, ಈಗ ಈ ಫಿಶ್ಗಳ ಆಯುಷ್ಯ ಎಷ್ಟು? ಸೊ ಒಂದೊಂದು ಮೀನಿಗೂ ಒಂದೊಂದು ಥರ ಆಯುಸ್ಸಿದೆ ಸರ್. ಓಕೆ, ಸೊ ಜನರಲಿ ನಾವು ಹೇಳೋದೇನಂದ್ರೆ ಚಿಕ್ಕ ಮೀನಿದ್ರೆ ಆಯುಸ್ ಕಮ್ಮಿ, ದೊಡ್ಡ ಮೀನಿದ್ರೆ ಆಯುಸ್ ಜಾಸ್ತಿ ಅಂತ. ಇವಾಗ ಗೋಲ್ಡ್ ಫಿಶ್ ನೀವು ಗೆಸ್ ಮಾಡಿ ಸರ್, ಎಷ್ಟು ಆಯುಸ್ ಇರ್ಬೋದು ಒಂದು ಗೋಲ್ಡ್ ಫಿಶ್ಗೆ? ನನಗೆ ಗೊತ್ತಾಗೋದಿಲ್ಲ. ಒಂದು ನಂಬರ್ ಹೇಳಿ. ಒಂದು ಮನುಷ್ಯನಷ್ಟು ಇರ್ಬೋದಾ? ಮನುಷ್ಯನಷ್ಟು ಅಂದ್ರೆ 100 ವರ್ಷ ಏನಿಲ್ಲ, ಬಟ್ ಆರಾಮಾಗಿ 50 ವರ್ಷ ಅಂದ್ರೂ ಇರ್ಬೋದು. ಇವಾಗ ನಮ್ಮಲ್ಲಿ ತಗೊಂಬರ್ತಾರೆ 6 ತಿಂಗಳು 3 ತಿಂಗಳಿಗೆ ಪಾಪ ಸಾಯಿಸ್ಬಿಡ್ತಾರೆ. ಹೌದು, 2 ವರ್ಷ ಇತ್ತು ಅಂತಾರೆ, ಬಟ್ ಆಕ್ಚುಲಿ ಅದು 10 ವರ್ಷ ಆರಾಮಾಗಿ ಬದುಕ್ಬೋದು, ಏನೂ ತೊಂದರೆ ಇಲ್ದಿರ. ಸೊ ಆ ದೃಷ್ಟಿಯಿಂದ ನೋಡಕ್ ಹೋದ್ರೆ ಇವಾಗ ನನ್ನ ಹಿಂದೆ ಇರೋ ಈ ಚಿಕ್ಕ ಮೀನೆಲ್ಲ ಒಂದು 2, 3 ವರ್ಷ 4 ವರ್ಷ ಇನ್ ಕ್ಯಾಪ್ಟಿವಿಟಿ ಅಂದ್ರೆ ನಮ್ಮ ಟ್ಯಾಂಕಲ್ಲಿ. ಆಕ್ಚುಲಿ ನೇಚರಲ್ಲಿ ಮೇ ಬಿ ಇನ್ನೂ ಕಮ್ಮಿ ಇರುತ್ತೆ, ಬಿಕಾಸ್ ಬೇರೆ ಮೀನು ತಿನ್ನುತ್ತಲ್ಲ. ಸೊ ಅಲ್ಲಿ ಡೇಂಜರ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ಡೇಂಜರ್ ಏನಿಲ್ಲ. ಸೊ ಅದೇ ಥರ, ಸೊ ಫ್ರಮ್ 2 years to 20 years 30 years ಆ ಥರ ಬೇರೆ ಬೇರೆ ಮೀನಿಗೆ ಬೇರೆ ಬೇರೆ ಒಂದು. ನಿಮ್ಮ ಮಧ್ಯೆ ಈಗ ಇಲ್ಲಿರೋಲ್ಲಿ ಯಾರಾದರೂ ನಿಮ್ಮ ಜೊತೆಗಾರ ಹಳೆಯ ಫಿಶ್ ಇದ್ದಾರೆ ಇಲ್ಲಿ? ಈ ಆಫೀಸ್ ಆಕ್ಚುಲಿ ನಾವು ತುಂಬಾ ದಿನ ಆಗಿಲ್ಲ, 1 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಬಟ್ ನಾನು ಬಾಂಬೆ ಆಫೀಸಲ್ಲಿ ತುಂಬಾನೇ ಮೀನಿದೆ ಆ ಥರ, ಒಂದು 8-10 ವರ್ಷದ್ದೆಲ್ಲ ಇದೆ. ಈಗ ಅಕ್ವೇರಿಯಂ ನೀವು ಈ ಒಂದು ಕಡಿಮೆ 1000-2000ದಿಂದ ಕೋಟಿಗಟ್ಟಲೆವರೆಗೆ ಮಾಡಿದ್ದೀರಿ ಅಂತ. ಎಕ್ಸ್ಪೆನ್ಸಿವ್ ಅಂದ್ರೆ ಏನು, ಯಾಕೆ? ನೋಡಿ ಸರ್, ಒಂದು ಟೆಕ್ನಾಲಜಿಕಲ್ ಎಕ್ಸ್ಪೆನ್ಸ್ ಅಂದ್ರೆ ಅದಕ್ಕೆ ಸರಿಯಾಗಿರೋ ಒಂದು ಫಿಲ್ಟ್ರೇಷನ್ ಸಿಸ್ಟಮು, ಒಂದು ಸಿಸ್ಟಮ್ಸ್ಗೆ. ಇವಾಗ ನೀವು ಮಾರುತಿಗೂ ಎಕ್ಸ್ಪ್ಲೇನ್ ಹೇಳ್ತೀನಿ, ಮಾರುತಿ ಕಾರ್ಗೂ ಮರ್ಸಿಡೀಸ್ ಕಾರ್ಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ ದ ಟೆಕ್ನಾಲಜಿ ಒಂದು, ಇನ್ನೊಂದು ಕಂಫರ್ಟ್, ಅದು ಸೀಟು ಗೀಟು ಅದೆಲ್ಲ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಭದ್ರತೆ, ಎಸ್, ಸೇಫ್ಟಿ. ಸೊ ಇದ್ರಲ್ಲೂ ಅದೇ ತರಾನೇ. ಯಾವಾಗ ನೀವು ಚೈನೀಸ್ ಪ್ರಾಡಕ್ಟ್ ಎಲ್ಲ ಹಾಕ್ತೀರಾ, ಅದರಲ್ಲಿ ಗ್ಯಾರಂಟಿ ಇರಲ್ಲ, ವಾರಂಟಿ ಇರಲ್ಲ, ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಮುಗಿದೋಗುತ್ತೆ. ಓಕೆ, ಯಾವಾಗ ನೀವು ಸ್ವಲ್ಪ ಕ್ವಾಲಿಟಿ ಹಾಕ್ತೀರಾ, ಒಳ್ಳೆ ಗಿಡ ತೊಗೊಂಬಂದು ಹಾಕ್ತೀರಾ, ಒಳ್ಳೆ ಥರ ಸಿಸ್ಟಮ್ಸ್ ಕ್ರಿಯೇಟ್ ಮಾಡ್ತೀರಾ, ಆವಾಗ ನಿಮಗೆ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ. ಪ್ಲಸ್ ಸೊ ಎವ್ರಿಥಿಂಗ್ ಇಸ್ ಅಬೌಟ್ ಕ್ವಾಲಿಟಿ ಆಫ್ ದ ಗ್ಲಾಸ್, ಕ್ವಾಲಿಟಿ ಆಫ್ ದ ಫಿಲ್ಟ್ರೇಷನ್, ಕ್ವಾಲಿಟಿ ಆಫ್ ದ ಲೈಟ್. ಸೊ ಅದಕ್ಕೆ ಕಾಸ್ಟ್ ಚೇಂಜ್ ಆಗುತ್ತೆ. ನಮ್ಮದು ಅಂತ ಏನು ಚಾರ್ಜ್ ಅಂತ ಏನು ಇರಲ್ಲ. ಓಕೆ, ಬಟ್ ಇಟ್ಸ್ ದ ಪ್ರಾಡಕ್ಟ್ ದಟ್ ಯು ಆರ್ ಬೈಯಿಂಗ್. ಸೊ ಆ ದೃಷ್ಟಿಯಿಂದ ನಿಮಗೆ ಕಾಸ್ಟ್ ಚೇಂಜ್ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ದೊಡ್ಡ ಸೈಜ್ ಅಂದಾಗ ನಮಗೂ ಟೈಮ್ ಆ್ಯಂಡ್ ಎಫರ್ಟ್, ಅದಕ್ಕೆ ನಾವು ಲೇಬರು ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಿಶ್ಗೆ ಎಷ್ಟರಿಂದ ಎಷ್ಟು ರೇಟ್ ಇದೆ? 5 ರೂಪಾಯಿಂದ 50 ಲಕ್ಷವರೆಗೂ ಇದೆ ಸರ್. ಅಯ್ಯೋ, 50 ಲಕ್ಷದ ಅಂದಾಜು ಯಾವ್ದು? ಇದೆ ಸರ್, ಆರ್ವಾನ ಅಂತ ಇದೆ ಮೀನುಗಳು. ಆಮೇಲೆ ಬೇರೆ ಬೇರೆ ಎಕ್ಸಾಟಿಕ್ ವೆರೈಟಿ ಅಂತೀವಿ ನಾವು. ಅಂದ್ರೆ ಇದೆಲ್ಲ ಏನು ಅಂದ್ರೆ ನಂಬರ್ ಆಫ್ ಫಿಶ್ ಲಿಮಿಟ್ ಆಗಿರುತ್ತೆ. ಓಕೆ, ಅಷ್ಟು ಮೀನು ಸಿಗಲ್ಲ, ಈಸಿಯಾಗಿ ಸಿಗದೇ ಇರೋವಂಥ ಮೀನು ಎಕ್ಸ್ಪೆನ್ಸಿವ್ ಆಗ್ಬಿಡುತ್ತೆ. ಪ್ಲಸ್ ಇವಾಗ ಮ್ಯಾನ್ ಮೇಡ್ ಅಂತೀವಿ ನಾವು. ಆ್ಯಕ್ಚುಲಿ ಮ್ಯಾನ್ ಮೇಡ್ ಅಲ್ಲ, ನಾವೇನು ಮಾಡಲ್ಲ, ಸೆಲೆಕ್ಟಿವ್ ಬ್ರೀಡ್ ಮಾಡ್ತೀವಿ. ಅಂದರೆ 2 ವೆರೈಟಿ ತೊಗೊಂಡು ಒಂದು ಹೊಸ ಕಲರ್ ಬರೋ ಥರ ಮಾಡ್ತೀವಿ. ಸೊ ಅದು ಅಷ್ಟೇ ಬಿರುತ್ತೆ, ಒಂದು 6 ಮೀನು 8 ಮೀನು ಆ ಕಲರ್ ಬಂದಿರುತ್ತೆ. ಆ ಯುನೀಕ್ನೆಸ್ಗೋಸ್ಕರ ಜನ ದುಡ್ಡು ಕೊಡ್ತಾರೆ. ಈಗ ಮನೆಯಲ್ಲಿ ಸಾಕುವಾಗ ಮೀನುಗಳಿಗೆ ಬರುವ ರೋಗಗಳೇನಾದರೂ ಇದೆಯಾ ಸರ್? ನಮ್ಮ ಥರನೇ ಸರ್, ಚಳಿನೂ ಬರುತ್ತೆ, ಹುಷಾರ್ ತಪ್ತವೆ. ಹೇಗೆ ಅಂದ್ರೆ ನಾವು ಎಕ್ಸಾಕ್ಟ್ ಜ್ವರ ಚಳಿ ಅಂತ ಹೇಳಕ್ಕಾಗಲ್ಲ. ಸೊ ಇವಾಗ ಚಳಿ ಆದ್ರೆ ವೈಟ್ ಸ್ಪಾಟ್ಸ್ ಬರುತ್ತೆ,
ಓಕೆ ದಟ್ಸ್ ಆಕ್ಚುಲಿ ಪ್ಯಾರಸೈಟ್. ಹಾ. ಸ್ವಲ್ಪ ಮೀನ್ ವೀಕ್ ಆದಾಗ ಆ ಪ್ಯಾರಸೈಟ್ ಬರುತ್ತೆ ಮೇಲೆ, ವೀಕ್ನೆಸ್ ಬರುತ್ತೆ, ಹೊಟ್ಟೆ ಕೆಟ್ಟೋಗುತ್ತೆ, ಇಂಡೈಜೆಷನ್ ಆಗುತ್ತೆ, ಇದೆಲ್ಲ ಆಗುತ್ತೆ. ಆ್ಯಂಡ್ ಇದೆಲ್ಲ ಆಗೋದು ಬೇಸಿಕ್ಲಿ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಫುಡ್, ಕ್ವಾಲಿಟಿ ಆಫ್ ವಾಟರ್. ವಾತಾವರಣ ಕೆಟ್ಟೋಯ್ತು ಅಂದರೆ ಮೀನ್ ಸಿಕ್ಕಾಗತ್ತೆ. ಆ್ಯಂಡ್ ಇಟ್ಸ್ ನಾಟ್ ಅನ್ಕ್ಯೂರಬಲ್ ಅಲ್ಲ. ಪ್ರಾಬ್ಲಮ್ ಏನು ಅಂದರೆ ನಮ್ಮ ಜನರಲ್ಲಿ ಅಗೇನ್ ಲ್ಯಾಕ್ ಆಫ್ ನಾಲೆಜ್. ಏನು ಮಾಡ್ತಾರೆ, ಅಂಗಡಿನವನು ಯಾವುದೋ ಮೆಡಿಸಿನ್ ಹೇಳ್ಬಿಡ್ತಾನೆ, ಇವ್ರು ಹಾಕ್ಬಿಡ್ತಾರೆ. ಯಾಕೆ ಹಾಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ. ಇವಾಗ ಅದೇ ನಾನು ಹೇಳಿದ್ದು, ನಾವು ಇನ್ನೂ 1940s ಇದ್ದೀವಿ ವೆನ್ ಇಟ್ ಕಮ್ಸ್ ಟು ದ ಹಾಬಿ. ಇನ್ನು ಶಾಪ್ಸ್ ಎಲ್ಲ 1940s ಇದ್ದಾರೆ. ದೇ ಹ್ಯಾವ್ ನಾಟ್ ಎವಾಲ್ವ್ಡ್. ಇವತ್ತು ಕರೆಕ್ಟಾಗಿ ನೀವು ಒಳ್ಳೆ ಊಟ, ಒಳ್ಳೆ ತಿಂಡಿ, ರೈಟ್ ಕೈಂಡ್ ಆಫ್ ಮೆಡಿಸಿನ್ ಅಂತಲ್ಲ, ಆಯುರ್ವೇದಿಕ್ ಸಪ್ಲಿಮೆಂಟ್ನ ನಿಮ್ಗೆ ತೋರಿಸ್ಕೊಟ್ಟು ಇದೆಲ್ಲ ಕೊಟ್ಟರೆ ನಿಮಗೆ ಮೀನು ಹುಷಾರೇ ತಪ್ಪಲ್ಲ. ಅರ್ಥ ಆಯ್ತಾ ಸರ್? ಇವಾಗ ನೀವು ಟೈಮಿಗೆ ಒಳ್ಳೆ ಊಟ ಮಾಡ್ತೀರಾ. ನಮ್ಮ ಕನ್ನಡದವ್ರು ನಾವೆಲ್ಲ ರಾಗಿ ಮುದ್ದೆ ತಿಂದು ಬೆಳೆದವರು, ಇವತ್ತಿಗೂ ನಮ್ಮ ಮನೆಯಲ್ಲಿ ರಾಗಿ ಮುದ್ದೆ ಮಾಡ್ತಾರೆ. ಸೊ ಆ ಥರ ನಮಗೆ ಹುಷಾರು ತಪ್ಪಲ್ಲ, ನಾವು ತೊಂದರೆ ಆಗಲ್ಲ. ಅದೇ ನಾವು ಈ ಚಿಪ್ಸು ಗಿಪ್ಸು ಬರ್ಗರ್ ತಿನ್ಕೊಂಡು ಬದುಕಿದ್ರೆ ಆಗುತ್ತಾ? ಸೇಮ್ ಥಿಂಗ್ ಹಿಯರ್. ಸೊ ಇವಾಗ ಚೈನೀಸ್ ಪ್ಯಾಕೆಟು 50 ರೂಪಾಯಿ 60 ರೂಪಾಯಿ ತೊಗೊಂಬಂದು ಸುಮ್ಮನೆ ಬಿಸಾಕ್ಬಿಡ್ತಾರೆ. ಇಟ್ ಹ್ಯಾಸ್ ನಥಿಂಗ್. ಮೈದಾ ಇಟ್ಟು ತಿಂದ್ರೆ ಏನಾಗುತ್ತೆ ಮೀನಿಗೆ ಹೇಳಿ? ಹುಷಾರು ತಪ್ಪುತ್ತೆ. ಹೌದು, ಹೊಟ್ಟೆ ಕೆಡ್ತದೆ, ಹೊಟ್ಟೆ ಕೇಳುತ್ತೆ. ಸೊ ಆ ಥರ ನಾವು ಅದು ಗುರುತಿಸುದೇ. ಈಗ ಬಾಕಿಯೆಲ್ಲ ಆಯ್ತು, ಮೈ ಮೇಲೆ ಏನೋ ಬೀಳುತ್ತೆ, ಓಕೆ, ಹೊಟ್ಟೆ ಕೆಟ್ಟಿದೆ ಅಂತ ಗೊತ್ತಾಗುತ್ತೆ. ಸಿಂಪಲ್ ಸರ್. ಇವಾಗ ಒಂಥರ ಹೊಟ್ಟೆ ಸ್ವಲ್ಪ ಪ್ರೆಸ್ ಆಗಿರುತ್ತೆ, ಇಲ್ಲ ಉಬ್ಕೊಂಡಿರುತ್ತೆ, ಎರಡು ಆಪ್ಷನ್. ಅದು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲ, ಬಟ್ ಜನರಲಿ ಮೂವ್ಮೆಂಟ್ ಸ್ಲಗಿಶ್ ಆಗುತ್ತೆ. ಇವಾಗ ಒಂದು ಆಕ್ಟಿವಿಟಿ ಇದೆ ನೋಡಿ, ಅದು ಸ್ಲೋ ಆಗ್ಬಿಡುತ್ತೆ. ಎಲ್ಲೋ ಒಂದು ಮೂಲೆಗೆ ಹೋಗಿ ಕೂತ್ಕೊಂಡು, ಎಲ್ಲೋ ಒಂದ್ ಕಡೆ ಹೀಗೆ ನಿಂತು. ಕರೆಕ್ಟ್. ನಮ್ ತರಾನೇ ಇವಾಗ ನಮಗೆ ಹುಷಾರ್ ತಪ್ಪಿದೆ ಅಂದ್ರೆ, ತುಂಬಾ ನೆಗಡಿ ತಲೆನೋವು ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ, ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ ನಾನು. ಹೌದು, ಅದೇ ತರಾನು ಅವನು. ಅಂಡ್ ಬೈ ಅಬ್ಸರ್ವೇಷನ್ ಸರ್. ಓಕೆ, ಇಟ್ಸ್ ವೆರಿ ಈಸಿ ಟು ಅಬ್ಸರ್ವ್. ಅಂಡ್ ಅದು ಕ್ಯೂರ್ನು ಕಾಮನ್ ಸೆನ್ಸ್ ಸರ್. ಓಕೆ, ಕಾಮನ್ ಸೆನ್ಸ್. ಇವಾಗ ಅಂಗಡಿನಲ್ಲಿ ಹೋದ್ರೆ ಸ್ಟಾರ್ಟಿಂಗೇ ಮೆಡಿಸಿನ್ ಇದು ಹಾಕ್ಬಿಡಿ ಅಂತಾರೆ. ಮೆಡಿಸಿನ್ ಅದು ಬ್ಲೂ ಮೆಡಿಸಿನ್ ಅಂತ ಒಂದು ಕೊಡ್ತಾರೆ ಎಲ್ಲ ಅಂಗಡಿನಲ್ಲಿ. ಅಕ್ವೇರಿಯಂ ತಗೊಂಡಿರೋರು ಗೊತ್ತಿರುತ್ತೆ. ಅದು ಬಂದು ಮೆಥಿಲಿನ್ ಬ್ಲೂ ಅಂತೀವಿ ನಾವು. ಓಕೆ, ಅದು ಏನು ಅಂದ್ರೆ ಆಂಟಿ ಫಂಗಲ್, ಅದು ಫಂಗಲ್ ಇನ್ಫೆಕ್ಷನ್ ರಿಮೂವ್ ಮಾಡೋಕ್ಕೆ. ನೀವು ದಿನ ಹಾಕ್ತಾ ಇದ್ರೆ ಆ ಇಮ್ಯುನಿಟಿ ಹೊಟ್ಟೋಯ್ತು. ಇವಾಗ ನಾನು ದಿನ ನಿಮ್ಗೆ ಕ್ರೋಸಿನ್ ಕೊಟ್ರೆ ಖಂಡಿತ ಹೇಳಿ, ಅದೇ ಥರ. ಸೊ ಇದು ತಿಳುವಳಿಕೆ ಬೇಕು. ಇಟ್ಸ್ ನಾಟ್ ಡಿಫಿಕಲ್ಟ್, ತುಂಬಾನೇ ಈಸಿ. ನಾವು ಪ್ರಾಕ್ಟಿಕಲ್ ಆಗಿ ಕಲ್ತಿರೋದು ಸರ್, ನೋಡಿ 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 ಕಲ್ತಿರೋದು. ಸೊ ದೆನ್ ಐ ರಿಯಲೈಸ್, ನಾನು ಅದಕ್ಕೆ ದ ರೀಸನ್ ನಾನು ಅದನ್ನೇ ಹೇಳಿದ್ದು, ನಾನು ಪ್ರಾಡಕ್ಟ್ ಮಾಡಲಿಲ್ಲ, ಸೊಲ್ಯೂಷನ್ ಮಾಡಿದೆ. ಕರೆಕ್ಟ್ ಊಟ, ಕರೆಕ್ಟ್ ಸಪ್ಲಿಮೆಂಟ್ ಕೊಡಿ, ನೀವು ಹುಷಾರ್ ತಪ್ಪೋ ಚಾನ್ಸೇ ಇಲ್ಲ ಆ ಥರ. ಆಮೇಲೆ ಮನೆಯಲ್ಲಿ ಈಗ ನಿಮ್ಮದೆಲ್ಲ ಓಪನ್ ಇದೆ, ಕೆಲವರು ಕ್ಲೋಸ್ ಮಾಡ್ತಾರೆ. ಓಪನ್ ಮಾಡೋದು ಒಳ್ಳೇದಾ, ಕ್ಲೋಸ್ ಮಾಡೋದು? ಸರ್ ಇವಾಗ ನಾನು ಹೇಳೋದೇನು ಅಂದ್ರೆ, ಬಾಕ್ಸ್ ಕರೆಕ್ಟ್. ನನ್ನ ಅಕ್ವೇರಿಯಂ ಆಗಲಿ, ಇಲ್ಲಿರೋ ಅಕ್ವೇರಿಯಮ್ಸು ಮೇಲಿಂದಾನು ಅಷ್ಟೇ ಸುಂದರವಾಗಿದೆ ಸರ್. ಹೌದಪ್ಪ, ನಾನು ನೋಡಿದೆ ಅಲ್ವಾ. ಮತ್ತೆ ಬಹುಶಃ ನಮ್ಮ ನೋಡುಗರಿಗೆ ಅದನ್ನ ತೋರಿಸ್ಬೋದು. ಸೊ ಇವಾಗ ಏನು ಅಂದ್ರೆ, ಬಾಕ್ಸ್ ಬಂದು ಒಳಗಡೆ ಹಬೆ ಕ್ರಿಯೇಟ್ ಆಗುತ್ತೆ, ಗಾಳಿ ಚೆನ್ನಾಗಿದಾಗಲ್ಲ. ಸೊ ಐ ಡೋಂಟ್ ಲೈಕ್ ಇಟ್. ತಪ್ಪಿಲ್ಲ ಅಂತ ನಾನು ಹೇಳಲ್ಲ, ಅವ್ರ ಕನ್ವೀನಿಯನ್ಸ್ ಅದು, ಬಟ್ ಇಟ್ಸ್ ನಾಟ್ ದ ಬೆಸ್ಟ್ ಥಿಂಗ್. ಇನ್ನೊಂದೇನು ಅಂದ್ರೆ, ಮೀನು ಎಗರುತ್ತೆ ಅನ್ನೋ ಭಯಕ್ಕೋಸ್ಕರ ಅವರು ಮುಚ್ತಾರೆ. ಬಟ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ಯಾವಾಗ ನಾವು ಒಂದು ನ್ಯಾಚುರಲ್ ಕ್ರಿಯೇಷನ್ ಕೊಡ್ತೀವಿ, ಅದಕ್ಕೆ ಸೇಫ್ಟಿ ಇರುತ್ತೆ, ಎಗರಲ್ಲ, ದೇ ಡೋಂಟ್ ಜಂಪ್. ಅದಕ್ಕೆ ಭಯ ಆದಾಗ ಇನ್ನೊಂದು ಇದನ್ನ ಡಿಸ್ಕಸ್ ಮಾಡಿದ್ವಿ, ಬಟ್ ಸ್ಟಿಲ್ ಹೌದು, ಯಾಕೆ ಜಂಪ್ ಮಾಡ್ತದೆ, ಯಾಕೆ ಜಂಪ್ ಮಾಡುತ್ತೆ ಅಂತ. 90% ಜಂಪ್ ಮಾಡೋದು ಬಿಕಾಸ್ ಆಫ್ ಶಾಕ್, ಸಡನ್ ಶಾಕ್, ಭಯ ಅಂದ್ರೆ ಗುಡುಗು ಮಿಂಚು ಜಂಪ್ ಮಾಡುತ್ತೆ. ಪ್ರಾಕೃತಿಕವಾಗೂ ಅದನ್ನೇ ಮಾಡೋದು. ಓಕೆ, ಬಿಕಾಸ್ ಇಟ್ಸ್ ನಾಟ್ ನ್ಯಾಚುರಲ್. ಇನ್ನೊಂದು, ನಮ್ಮ ಜನ ಏನ್ ಮಾಡ್ತಾರೆ, ರೂಮಲ್ಲಿ ರಾತ್ರಿ ಹೊತ್ತು ಕತ್ಲೆ ಮಾಡ್ಬಿಡ್ತಾರೆ. ಹೌದು, ಲೈಟ್ ಆಫ್ ಮಾಡಿ. ಇವಾಗ ನ್ಯಾಚುರಲ್ ಆಗಿ ಅಗೇನ್ ನಿಮಗೆ ಕ್ವೆಶ್ಚನ್ ಕೇಳ್ತೀನಿ. ನಮ್ಮಲ್ಲಿ ಡೇ ಅಂಡ್ ನೈಟ್ ಅನ್ನೋದೊಂದಿದೆ. ನೈಟಲ್ಲಿ ವೆನ್ ಇಸ್ ಇಟ್ ವೆನ್ ವಿ ಹ್ಯಾವ್ 100% ಡಾರ್ಕ್ನೆಸ್, ಅಂದ್ರೆ ಪೂರ್ತಿ ಕತ್ತಲೆ. ಯಾವತ್ತು? ಒಂದಿನ ಅಮಾವಾಸ್ಯೆ ದಿನ, ಬೇರೆ ಎಲ್ಲ ದಿನ ಚಂದ್ರನ ಬೆಳಕಿರುತ್ತೆ, ಇದ್ದೇ ಇರುತ್ತೆ. ಕರೆಕ್ಟ್. ಸೊ ಇಲ್ಲಿ ನಾವು ಏನು ಬೆಳಕು ಕೊಡ್ಲಿಲ್ಲ ಅಂದ್ರೆ ಪಾಪ ಅದಕ್ಕೆ ಭಯ ಆಗುತ್ತಲ್ಲ. 100% ಡಾರ್ಕ್ನೆಸ್, ದೇ ಆರ್ ನಾಟ್ ಯೂಸ್ ಟು ಇಟ್, ಬಿಕಾಸ್ ಅದರಲ್ಲಿ ಕಣ್ರೆಪ್ಪೆ ಇಲ್ಲ ಸರ್ ಮೀನಿಗೆ, ಓಪನ್ ಇರುತ್ತದೆ. ಹೌದು. ಸೊ ಅವರು ದೇರ್ ಮೀನ್ ಹೆಂಗೆ ಅಂದ್ರೆ, ಹಾಫ್ ದ ಮೈಂಡ್ ಈಸ್ ವರ್ಕಿಂಗ್, ಹಾಫ್ ದ ಮೈಂಡ್ ಇಸ್ ಸ್ಲೀಪಿಂಗ್. ಓಕೆ, ವೈ ಇಸ್ ಇಟ್ ವರ್ಕಿಂಗ್ ಅಂದ್ರೆ, ಬೇರೆ ಯಾವ್ದಾದ್ರು ದೊಡ್ಡ ಮೀನು ಬಂದು ನನ್ನ ತಿನ್ನುತ್ತಾ ಅಂತ ಎಚ್ಚರದಲ್ಲಿ. ಇವಾಗ ಎಲ್ಲಾ ಮೀನಿಗೂ ನೀವು ನೋಡಿದ್ರೆ ಸೆಂಟ್ರಲ್ ಒಂದು ಲ್ಯಾಟ್ರಲ್ ಲೈನ್ ಅಂತ ಇರುತ್ತೆ, ಅದರಲ್ಲಿ ನರ್ವ್ ಎಂಡಿಂಗ್ಸ್ ಇರುತ್ತೆ. ಸೊ ಒಂದು ಸಣ್ಣ ವೈಬ್ರೇಷನ್ ಟಕ್ ಅಂದ್ ನೋಡಿ, ಅದು ತುಂಬಾನು ಅಲ್ಲ, ಸ್ಮೈಲ್ಡ್ ವೈಬ್ರೇಷನ್ಗೆ ಮೂವ್ ಆಗುತ್ತೆ.
ಸೊ ದಟ್ಸ್ ವೈ ದೇ ಆರ್ ಈ ನಾಟ್ ಫುಲ್ಲಿ ಸ್ಲೀಪಿಂಗ್, ನಾಟ್ ಫುಲ್ಲಿ ಅವೇಕ್. ಇದು ಪ್ರಕೃತಿ ಅವ್ರನ್ನ ಅದನ್ನ ಡಿಸೈನ್ ಮಾಡಿರೋದಂಗೆ. ಸೊ ಆ ರೀತಿಯಿಂದ ದೇ ಆರ್ ಕಾನ್ಸ್ಟೆಂಟ್ಲಿ ಆನ್ ಅಲರ್ಟ್. ಸೊ ನೀವು 100% ಡಾರ್ಕ್ನೆಸ್ ಮಾಡಿದಾಗ ಏನಾಯ್ತು, ನನಗೆ ಏನು ಹಿಂದೆ ಬರ್ತಾ ಇದೆ ಮುಂದೆ ಬರ್ತಾ ಇದೆ ಗೊತ್ತಿಲ್ಲ. ಸೊ ನೀವು ಸಡನ್ ಆಗಿ ಲೈಟ್ ಆನ್ ಮಾಡಿದ್ರೆ ಇಲ್ಲ ಏನೋ ಒಂದು ಥಡ್ ಅಂತ ಎಲ್ಲೋ ಬೇರೆ ಶಬ್ದ ಆಯಿತು, ಟಕ್ ಅಂತ ಎಗರ್ಬಿಡುತ್ತೆ. ಇಲ್ಲ, ಪರಿಸ್ಥಿತಿ ಇಲ್ಲ. ಸೊ ದಟ್ಸ್ ವೈ ಸೊ ನೀವು ಅದ್ರ ಬಗ್ಗೆ ತಿಳ್ಕೊಂಡ್ರೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದೆಮ್, ನೀವು ಅವಾಗ ಹೆಂಗ್ ಬೇಕಾದ್ರೆ ಇಡ್ಬೋದು. ಎಸ್, ನಾವು ಕೆಲವುದು ಮುಚ್ತೀವಿ, ಓಕೆ, ಬಿಕಾಸ್ ಇಟ್ ಈಸ್ ರಿಕ್ವೈರ್ಡ್. ಹೌದು. ಆಮೇಲೆ ಈ ಅಕ್ವೇರಿಯಂ ಇಂದ ನಮಗೇನಾದರೂ ಕಾಯಿಲೆಗಳು ಅಥವಾ ಆ ಥರದ್ದು ಏನಾದ್ರು ಸರ್, ಯಾವಾಗ ನೀರು ತುಂಬ ಗಲೀಜಿಟ್ಬಿಟ್ಟು ಅದರಲ್ಲಿ ನೀವೇನೋ ಕೈ ಹಾಕ್ತೀರಾ, ಸರಿಯಾಗಿ ಕೈ ತೊಳಿಲಿಲ್ಲ, ಕಾಯಿಲೆ ಬರೋವಂಥ ಪರಿಸ್ಥಿತಿ ಇದೆ. ಓಕೆ, ಎಸ್ಪೆಷಲಿ ಇವಾಗ ಚಿಕ್ಕದ ಆಮೆ ತೊಗೊಂಬರ್ತಾರೆ ಸರ್. ಅದು ಬೈ ಚಾನ್ಸ್ ಮಕ್ಕಳು ಕಚ್ಚೋದಾಗಲಿ, ಸಾಲ್ಮನೆಲ್ಲಾ ಅಂತ ಡಿಸೀಸ್ ಬರೋಕ್ಕೆ ಚಾನ್ಸಸ್ ಇದೆ. ಬಿಕಾಸ್ ಅದ್ರ ಒಳಗಡೆ ಸಲೈವ ಬಂದು ಇಸ್ ವೆರಿ ಡರ್ಟಿ. ಓಕೆ, ಸೊ ಇದೆಲ್ಲ ಸ್ವಲ್ಪ ಇದು. ಸೊ ಕ್ಲೀನಾಗಿ ಇಟ್ಟಷ್ಟು ಏನೂ ಆಗಲ್ಲ ಸರ್. ಓಕೆ, ಎಷ್ಟು ನೀವು ಕ್ಲೀನಾಗಿ ಇಡ್ತೀರಾ ಅಷ್ಟು ನಿಮಗೂ ಒಳ್ಳೆಯದು. ಬಟ್ 90% ಏನು ಪ್ರಾಬ್ಲಮ್ ಆಗಲ್ಲ. ಇದುವರೆಗೂ ನಾವು ನೋಡಿ, ನಾವೆಲ್ಲ ಹುಷಾರಾಗೇ ಇದ್ದೀವಿ. 38 ವರ್ಷದಿಂದ ನಾವು ಆ್ಯಕ್ಚುಲಿ ಇವಾಗ ನಾವು ನೀರು ಚೇಂಜ್ ಮಾಡುವಾಗ ಏನೋ ಒಂಚೂರು ಬಾಯಿಗೋ ಕೈಗೋ ಬರುತ್ತೆ, ಏನೂ ಆಗಲ್ಲ. ಬಟ್ ನೀವು ಕ್ಲೀನಾಗಿ ಇಡಬೇಕು. ಓಕೆ, ಸೊ ಮತ್ತೆ ಏನು ಪ್ರಿಕಾಷನರಿ ಅಂದ್ರೆ ಏನು ಮನೆಯಲ್ಲಿ ಸಾಕೋರಿಗೆ? ಒಂದು ನಾವು ತಿಳ್ಕೊಬೇಕು ಸರ್. ಇವಾಗ ಈ ಒಂದು ಗ್ಲಾಸ್ ಬಾಕ್ಸ್ ಏನಿದೆ ಅದರದ್ದು ಪೂರ್ತಿ ಪ್ರಪಂಚ ಅದರೊಳಗಿದೆ. ಸೊ ನಮ್ಮಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಾವು ಊಟ ಹಾಕಿದಾಗ ಇಟ್ಸ್ ಓನ್ಲಿ ನ್ಯಾಚುರಲ್. ಊಟ ಮಾಡಿದ್ರೆ ಆಚೆ ಬರುತ್ತೆ ಸರ್, 1, 2 ಅಂತ ಆಚೆ ಬರುತ್ತೆ. ಆ 1, 2 ಅದೇ ನೀರಲ್ಲಿ ಬರ್ತಾ ಇದೆ. ಕರೆಕ್ಟ್, ನಮ್ಮ ಕಣ್ಣ ಕಾಣ್ತಾ ಇಲ್ಲ. ನಾವು ಅದನ್ನ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಅದು ಒಳ್ಳೇದಲ್ಲ. ಓಕೆ, ನಾನು ಹೇಳೋದೇನು ಅಂದರೆ, ಒಂದು ರೆಗ್ಯುಲರಾಗಿ ಕ್ಲೀನ್ ಮಾಡಿ, ಆ ನೀರು ತೆಗೆದು ನಿಮ್ಮ ಗಾರ್ಡನ್ಗೆ ಹಾಕಿ. ಆ ನೀರು ತುಂಬ ಒಳ್ಳೇದು ನಿಮ್ಮ ಗಾರ್ಡನ್ಗೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಬಿಕಾಸ್ ಇಟ್ ಇಸ್ ನ್ಯೂಟ್ರಿಷನ್ ಅಲ್ಲ. ಕರೆಕ್ಟ್, ವೆರಿ ಗುಡ್. ಸೊ ಇವು ವೇಸ್ಟ್ ಮಾಡಬೇಡಿ. ಓಕೆ, ಗಾರ್ಡನ್ಗೆ ಹಾಕಿ. ಪ್ಲಸ್ ಇಲ್ಲಿ ಒಳ್ಳೆ ಫಿಲ್ಟ್ರೇಷನ್ ಸಿಸ್ಟಮ್ಮು. ಫಿಲ್ಟ್ರೇಷನ್ ಅನ್ನೋದು ಏನಕ್ಕೆ ಸರ್? ಇವಾಗ ಒಂದು ನದಿ ಹರಿತಾ ಇದ್ರೇನೆ ಅದರಲ್ಲಿ ಲೈಫ್ ಚೆನ್ನಾಗಿರುತ್ತೆ. ನಿಂತೋಗಿರೋದು ಲೈಫ್ ಇರುತ್ತಾ ಸರ್? ಅದರಲ್ಲಿ ಏನೂ ಇರಲ್ಲ. ಸೊ ನಾನು ಏನು ಮಾಡಲ್ಲ, ಹಂಗೆ ಬದುಕಲಿ. ಕೆಲವ್ರು ನನಗೆ ಕೇಳ್ತಾರೆ, ಸರ್ ಆಕ್ಸಿಜನ್ ಇಲ್ದಿರಾ ಇಡ್ಬೋದಾ? ನಾನು ಅದನ್ನೇ ಕೇಳೋದು, ನೀನ್ ಆಕ್ಸಿಜನ್ ಇಲ್ದಿರಾ 1-2 ನಿಮಿಷ ಇರುಗುರು, ಆಮೇಲೆ ಮಾತಾಡೋಣ. ಸೊ ಈ ಒಂದು ತಿಳುವಳಿಕೆ ಅನ್ನೋದು, ಅದೇ ನಾನು ಹೇಳೋದು, ನಾವು ಅನ್ವಾಂಟೆಡ್ ಬುದ್ಧಿವಂತಿಕೆ ಯೂಸ್ ಮಾಡ್ತೀವಿ ಸರ್. ನಾವು ಕಾಮನ್ ಸೆನ್ಸ್ ಬಿಟ್ಟು ಬೇರೆ ಎಲ್ಲ ಉಪಯೋಗಿಸ್ತೀವಿ. ಕರೆಕ್ಟ್. ಸೊ ಆ ದೃಷ್ಟಿಯಿಂದ ನಿಮಗೆ ದಿಸ್ ಇಸ್ ಅನ್ ಅಮೇಝಿಂಗ್ ಹಾಬಿ ಸರ್, ಫ್ಯಾಂಟಾಸ್ಟಿಕ್ ಹಾಬಿ. ಇವತ್ತು ನಾನು ನಿಮಗೆ ರಿಕ್ವೆಸ್ಟ್ ಮಾಡಿದಾಗ, ಸರ್ ನಮ್ಮದು ಅಂತ ಒಂದು ವಿಡಿಯೋ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದು ಏನು ಹೇಳಿದೆ ನಿಮಗೆ, ಸರ್ ನಮ್ಮ ಹಾಬಿನ, ಈ ಒಂದು ಹವ್ಯಾಸನ ಜನಕ್ಕೆ ತಿಳಿಸ್ಬೇಕು, ಈ ಥರನೂ ಇದೆ ಅನ್ನೋದು ತೋರ್ಸೋಣ ಬನ್ನಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಆ್ಯಂಡ್ ದ್ಯಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಸರ್. ಓಕೆ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ದಿಸ್ ಇಸ್ ಅನ್ ಅಮೇಝಿಂಗ್ ಹಾಬಿ. ಇದು ಒಂದೇ ಹಾಬಿ ಸರ್, ವೇರ್ ಯು ಲರ್ನ್ ಸೋ ಮಚ್. ಎಲ್ಲ ಥರ ಸೈನ್ಸಸ್ಸು, ಎಲ್ಲ ಥರ ಒಂದು ಆ್ಯಕ್ಟಿವಿಟೀಸು, ನಾಲೆಡ್ಜು. ಅಂದರೆ ಒಂದು ಮೀನಿದೆ ಸರ್, ನಮ್ಮ ಇಂಡಿಯನ್ ರಿವರಲ್ಲಿ ಸಿಗುತ್ತೆ, ಡ್ಯಾನಿಯೋ ಅಂತ, ಝೀಬ್ರಾ ಡ್ಯಾನಿಯೋ ಅಂತ ಸಣ್ಣ ಮೀನಿದೆ. ಓಕೆ, ನೀವು ಗೂಗಲ್ ಮಾಡಿ ಫೋಟೋ ಹಾಕ್ಬೋದು. ಲೈನ್ಸ್ ಇರುತ್ತೆ ಝೀಬ್ರಾ ಥರ. ಆ ಮೀನು ಇವಾಗ ರಿಸರ್ಚ್ ಮಾಡ್ತಾ ಇದ್ದಾರೆ ಸರ್. ಏನಕ್ಕೆ ಅಂದರೆ, ಆ ಮೀನು ನೀವು ಹಾರ್ಟ್ ಕಟ್ ಮಾಡಿದ್ರೆ ಹಾರ್ಟ್ನ ರೀಜನರೇಟ್ ಮಾಡುತ್ತೆ. ಹಾಂ, ಅದನ್ನು ಇವಾಗ ರಿಸರ್ಚ್ ಮಾಡ್ತಾ ಇದ್ದಾರೆ, ಹೌ ಇಟ್ ಈಸ್ ಡೂಯಿಂಗ್ ದಟ್ ಅಂತ. ಗೊತ್ತಾಯ್ತು. ಸೊ ಈ ಥರ ಇದರಲ್ಲಿ ದರ್ ಇಸ್ ನಾವು ಏನು ಅಂದರೆ, ನೀರು ನೋಡ್ಬಿಟ್ಟು ನೀರು ಒಳಗೆ ನೋಡೋದು ಮರ್ತೋಗ್ತೀವಿ. ಹೌದು, ಅದಕ್ಕೆ ಅನ್ಸುತ್ತೆ ನಮ್ಮ ಅಕ್ವೇರಿಯಂ ಹಾಬಿ ಇಸ್ ಸೋ ಬ್ಯಾಕ್ವರ್ಡ್. ಆ ಪ್ರಪಂಚನೇ ಇಟ್ಸ್ ಅಮೇಝಿಂಗ್. ನಾವು ಮೇಲ್ಗಡೆ ಏನು ಪ್ರಪಂಚ ನೋಡ್ತೀವಿ ಅಷ್ಟೇ ಸುಂದರವಾದ ಪ್ರಪಂಚ ನೀರೊಳಗೂ ಇದೆ ಸರ್. ಸಮುದ್ರದಲ್ಲೂ ಇದೆ, ಫ್ರೆಶ್ ವಾಟರಲ್ಲೂ ಇದೆ. ಸೊ ಇವಾಗ ಇದೆಲ್ಲ ಫ್ರೆಶ್ ವಾಟರ್ ಫಿಶು. ಸಮುದ್ರದ ಮೀನೇ ಬೇರೆ ಒಂದು, ಅದೇ ಒಂದು ಬೇರೆ ಇದೆ ಅದು. ಓಕೆ, ದಟ್ಸ್ ಅ ಡಿಫ್ರೆಂಟ್ ಡೈರೆಕ್ಷನ್. ಸೊ ನಾವು ಎಂಥ ಪ್ರಪಂಚ ಸರ್ ಅದು. ಆ್ಯಂಡ್ ಅದರಲ್ಲಿ ಎಷ್ಟು ಕಲಿಯೋದಿರುತ್ತೆ. ಅದೇ ಹೇಳ್ತಾರಲ್ಲ, ಓನ್ಲಿ 1% ಆಫ್ ದಿ ಓಷನ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಅಂತ. ಸೇಮ್ ಥಿಂಗ್ ವಿತ್ ಫ್ರೆಶ್ ವಾಟರ್. ನಾವು ಅಲ್ಲಿ ಹೋಗ್ಬಿಟ್ಟು ಏನು ಚೆನ್ನಾಗಿದೆ ಅಂತ ಕುಡಿದ್ಬಿಟ್ಟು ಮಕ್ಕಕ್ಕೆಲ್ಲ ಅನ್ಕೋತೀವಿ, ಅದ್ರ ಕೆಳಗೆ ಏನಿದೆ? ಹೌದು,
ಯಾವ್ಯಾವ ಥರ ಮೀನಿದೆ ಒಂದೊಂದು ಲೆವೆಲಲ್ಲಿ ಕಲ್ಲು ಕೆಳಗೆ ಮಣ್ಣು ಕೆಳಗೆ ಇದರಲ್ಲಿ ಎಲ್ಲ ಅದಕ್ಕೂ ಒಂದೊಂದಿದೆ. ನೇಚರ್ ಹಸ್ ಕ್ರಿಯೇಟೆಡ್ ಸೋ ಮಚ್ ಥಿಂಗ್ಸ್ ಬ್ಯೂಟಿಫುಲ್. ಈಗ ನಮ್ಮ ಹಳ್ಳಿಯಲ್ಲಿ ಇರುವ ನದಿಯಲ್ಲಿ ಅಲ್ಲಿ ಕೆಳಗಡೆ ಇದಿರ್ತದಲ್ಲ ಸಿಲ್ಟ್, ಅದ್ರಲ್ಲಿ ಮೀನಿರುತ್ತೆ. ಇವ್ರು ಹೋಗಿ ಅದು ಹಿಡಿದ್ರೆ ಸಿಗುದಿಲ್ಲ, ಕೈ ಸಿಗಲ್ಲ. ಹೌದು, ಅದು ಬಹಳ ಜಾರ್ತದೆ. ಹೌದು, ಅವರು ಟ್ಯಾಕ್ಟ್ಫುಲಿ ಅದನ್ನ ಹಿಡಿತಾರೆ. ಸೊ ಎಲ್ಲಾ ತರ ಇವಾಗ ಇದರಲ್ಲಿ ನೋಡಿ, ಬ್ರಿಟಿಷ್ನವರು ತುಂಬಾನೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕಸಡ ಕೆಲಸನೂ ಮಾಡಿದ್ದಾರೆ. ದೇ ವೆಂಟ್ ಅಂಡ್ ಬ್ರಾಡ್ ಫಿಶ್ ಫ್ರಮ್ ಆಫ್ರಿಕಾ. ಈ ಕ್ಯಾಟ್ ಫಿಶು, ಟಿಲಾಪಿಯಾ ಇದೆಲ್ಲ ತಗೊಂಬಂದು ನನ್ನ ನದಿಗಳಲ್ಲಿ ಎಲ್ಲ ಕಡೆ ಬಿಟ್ಬಿಟ್ರು ಜನ ತಿನ್ಲಿ ಅಂತ. ಅದೇನಾಗಿದೆ, ನಮ್ಮ ಇಂಡಿಜಿನಿಯಸ್ ಫಿಶಸ್ನ ಸಾಯಿಸ್ಬಿಟ್ಟಿದೆ. ಸೊ ವಿ ಹ್ಯಾವ್ ಲಾಸ್ಟ್ ಸೋ ಮೆನಿ ವೆರೈಟೀಸ್ ಆಫ್ ಇಂಡಿಯನ್ ಫಿಶ್. ಕರೆಕ್ಟ್. ಅದಿತ್ತು ಅನ್ನೋದೇ ಗೊತ್ತಿಲ್ಲ ಫಸ್ಟು, ಅದ್ರ ಮೇಲೆ ನಾವು ಇದಿಲ್ಲ. ಓಕೆ, ಐ ಮೀನ್ ವಿ ಡೋಂಟ್ ಇವನ್ ನೋ, ಇಟ್ಸ್ ಲಾಸ್ಟ್. ಸೊ ಇದೆಲ್ಲ ಇದೆ ಸರ್. ಸೊ ಐ ಮೀನ್ ಐ ಹೋಪ್, ಅನ್ಫಾರ್ಚುನೇಟ್ಲಿ ಮೇ ಬಿ ಇನ್ನೊಂದು ವಿಡಿಯೋ ಮಾಡಿ, ಬಿಕಾಸ್ ಸಿ ಇಟ್ಸ್ ಈ ನಮ್ಮ ಒಂದು ಹಾಬಿ, ಒಂದು ಹವ್ಯಾಸ ಈಸ್ ನಾಟ್ ಇವನ್ ಸಪೋರ್ಟೆಡ್ ಬೈ ದ ಗೌರ್ಮೆಂಟ್. ಓಕೆ, ಐ ಆಮ್ ಸಾರಿ ಐ ಆಮ್ ಯೂಸಿಂಗ್ ದಿಸ್ ವರ್ಡ್, ಬಟ್ ವಿ ಆರ್ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್. ಅದಕ್ಕೊಂದು ವರ್ಡ್ ಇದೆ, ಅದನ್ನು ಯೂಸ್ ಮಾಡಬಾರ್ದು, ಬೇಡ. ಓಕೆ, ಬಟ್ ವಿ ಆರ್ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್. ಆಯ್ತಾ? ಇವಾಗ ಊಟದ ಮೀನಿಗೆ ಇದೆಲ್ಲ ಆಕ್ವಾ ಕಲ್ಚರ್ ಅಂತಾರೆ, ಅದಕ್ಕೆಲ್ಲ ದುಡ್ಡು ಕೊಡ್ತಾರೆ. ಬಟ್ ನಮ್ಮ ಇದಕ್ಕೆ ಏನೂ ಇಲ್ಲ. ನಿಮ್ದು ಯಾವ ವಿಭಾಗದಲ್ಲಿ ಬರುತ್ತೆ? ಅಗ್ರಿಕಲ್ಚರ್. ನಾವು ವಿ ಆರ್ ಅಂಡರ್ ಸಮಥಿಂಗ್. ಆದ್ರೆ ಅಗ್ರಿಕಲ್ಚರ್ ಅಲ್ಲಿ ಇಲ್ಲ ನಾವು ಮೀನುಗಾರಿಕೆ ವಿಭಾಗದಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಮೀನುಗಾರಿಕೆನಲ್ಲಿ ಆರ್ನಮೆಂಟಲ್ ಫಿಶ್. ಸೊ ನಮ್ಮನ್ನು ಕೇಳೋರೇ ಇಲ್ಲ ಸರ್, ನಾವು ಯಾರು ಅಂತಾನೆ ಕೇಳಲ್ಲ. ಇವತ್ತು ನಮ್ಮ ಆರ್ನಮೆಂಟಲ್ ಫಿಶ್ ಇಂಡಸ್ಟ್ರಿಯಲ್ಲಿ ನಂತರ ಹಾಬಿಯಿಸ್ಟ್ ಅಂತೀವಿ ನಾವು. ಈ ಹವ್ಯಾಸನ ಎಂಜಾಯ್ ಮಾಡೋರು, ತಿಳಿದಿರೋರು ಕೆಲವು ಜನ ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಆ್ಯಂಡ್ ನಮ್ಗೆಲ್ಲರಿಗೂ ಈ ಮೀನುಗಳು ಬ್ರೀಡ್ ಮಾಡೋದಾಗ್ಲಿ, ಕನ್ಸರ್ವೇಷನ್ ಆಗಲಿ ಸಖತ್ತಾಗಿ ಬರುತ್ತೆ. ನಮ್ಮನ್ನು ಕೇಳೇ ಅನ್ನಲ್ಲ, ವಿಚಾರಿಸೋದು ಇಲ್ಲ. ಬಿಕಾಸ್ ದೇ ಡೋಂಟ್ ನೋ ವಿ ಆರ್ ಹಿಯರ್. ನಾವು ಯಾರು ಅಂತಲೂ ಗೊತ್ತಿಲ್ಲ. ನೀವು ಈ ಫಿಶ್ ಅನ್ನೆಲ್ಲ ಎಲ್ಲಿಂದ ತರಿಸ್ತೀರಿ? ಎಲ್ಲ ಕಡೆ ತರಿಸ್ತೀವಿ ಸರ್. ಇವಾಗ ಮೇನ್ಲಿ ಇಂಡೋನೇಷ್ಯಾ. ನೀವೇನು ಕಲ್ಟಿವೇಟ್ ಮಾಡ್ತಾ ಇಲ್ಲ ಸರ್? ನಮ್ಮನ್ನು ಬಿಡಲ್ವಲ್ಲ ಸರ್ ಮಾಡೋಕ್ಕೆ. ಇವಾಗ ಇಂಡಿಯನ್ ಆನಿಮಲ್ ನಾವು ಇಡಂಗಿಲ್ಲ, ಅದನ್ನ ನಾವು ಇಂಡೋನೇಷ್ಯಾದಿಂದ ತರಿಸ್ಬೇಕು. ಇಲ್ಲಿ ನಾವು ಬ್ರೀಡ್ ಮಾಡಂಗಿಲ್ಲ. ಎಲ್ಲ ಫಾರಿನ್ ಫಿಶ್ ನಾವು ಬ್ರೀಡ್ ಮಾಡ್ತಾ ಇದೀವಿ. ಅವ್ರು ಮಾಡಿದ್ದನ್ನ ನಾವು ಅವ್ರಿಗೆ ನಾಲೆಜ್ ಇಲ್ಲ. ಐ ಮೀನ್ ಸಾರಿ, ನಾನು ಹಂಗೆ ಹೇಳ್ಕೊಡ್ದು, ತಿಳುವಳಿಕೆ ಇದೆ, ಬಟ್ ತಿಳುವಳಿಕೆ ಬೇರೆ, ನಾಲೆಜ್ ವೆರಿ ಲಿಮಿಟೆಡ್. ಬುಕ್ ನಾಲೆಜ್ ಅಷ್ಟೇ, ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ. ಅಂಡ್ ನಾವೇ ಕರೆಕ್ಟು ಅಂತ ಇವಾಗ ಅವ್ರು ಕೂತ್ಕೊಂಡಾಗ ನಾನು PhD ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಸರಿಪಾ ಸಂತೋಷ ಅಂದ್ಬಿಟ್ಟು ಸುಮ್ಮನಾಗೋದು. ಇವಾಗ ನಮ್ಮನ್ನು ಕರೀತಾರೆ ಕೆಲವಷ್ಟು ಈ ಗೌರ್ಮೆಂಟ್ ಇವೆಂಟ್ಸ್ಗೆಲ್ಲ ಕರೀತಾರೆ, ಬನ್ನಿ ನಿಮ್ಮ ವಿಚಾರ ಹೇಳಿ. ಅಲ್ಲಿ ಹೋದ್ರೆ ಅವ್ರದ್ದೇ ಮಾತಾಡ್ತಿರ್ತಾರೆ. ಅಂಡ್ ನಮಗೆ 2 ನಿಮಿಷ ಕೊಡ್ತಾರೆ. ಏನು ಮಾತಾಡೋದು ನಾವು ಹೇಳಿ? ಒರಿಸ್ಸಾನಲ್ಲಿ ಒಂದು ಪ್ರೋಗ್ರಾಮ್ ಆಯಿತು, ಕರೆದ್ರು, 2 ದಿನದ ಪ್ರೋಗ್ರಾಮು, ಎಲ್ಲ ಹೋದ್ವಿ. 1.5 ದಿನ ನಾವು ಹಿಂಗೆ ಮಾಡಿದ್ದೀವಿ, ನಾವು ಅದು ಮಾಡಿದ್ದೀವಿ. ನಾವೆಲ್ಲ ಅದು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀನಿ ಸರ್. ನಾನು 12-16 ವಯಸ್ಸಲ್ಲಿ ನಾವು ಮಾಡಿರೋದೆಲ್ಲ ಇವಾಗ ನಾವು PhD ಮಾಡಿದ್ದಾರೆ ಅವರು. ಆಯ್ತಾ? ನಾವು ಅದಕ್ಕೆ ಆ ಥರ ಮೀನು ನಾವು ಬಿಟ್ಬಿಟ್ಟಿದ್ದೀವಿ, ಅಂದರೆ ಮಾಡಿ ಮುಗ್ದೋಗಿದೆ. ಆ್ಯಂಡ್ ನಮಗೆ ಲಾಸ್ಟಲ್ಲಿ ಒಂದು ಅರ್ಧ ಗಂಟೆ ಕೊಟ್ಟರು, ನೀವು ಹೇಳಿ ಏನಾದರೂ ಅಂತ. ನಮ್ಮನ್ನು ಯಾಕೆ ಕರೆದ್ರಿ ಅಂದ್ವಿ. ಆ್ಯಂಡ್ ಅದರಲ್ಲಿ ಬೋರ್ಡ್ ಹಾಕಿರೋದು ಟು ಡೆವಲಪ್ಮೆಂಟ್ ಆಫ್ ಆರ್ನಮೆಂಟಲ್ ಫಿಶರೀಸ್ ಅಂತ. ನೀವೇನು ವಿಚಾರಿಸಿದ್ರಿ ನಮ್ಮನ್ನು? ಹೌದು. ಇವತ್ತು ನೋಡಿ ಸರ್, ಈ ತರ ಒಂದು ಇಂಡಿಯನ್ ಕಂಪನಿ ಅಂತ ನಾವು ಮಾಡಿದ್ದೀವಿ, ಎಲ್ಲ ಸ್ವತಃ ನಮ್ಮ ದುಡ್ಡು ಸರ್. ನಮಗೊಂದು ಬ್ಯಾಂಕ್ ಲೋನ್ ಸಿಗಲ್ಲ ಗೊತ್ತಾ? ಏನಂತ ಕೊಡ್ತಾರೆ ಅಕ್ವೇರಿಯಂ ಮೀನ್ಗ? ವಿ ಆರ್ ನಾಟ್ ಆನ್ ದ ಲಿಸ್ಟ್ ಸರ್. ಐ ಮೀನ್ ಇಟ್ಸ್ ಸ್ಯಾಡ್. ನನಗೆ ಒಂದ್ಸತಿ ಬೇಜಾರಾಗುತ್ತೆ ಈ ತರ ಮಾತಾಡೋದು. ನಾವು ಏನು ಕೇಳ್ಕೊಂತ ಇಲ್ಲ. ಸಪೋರ್ಟ್ ಮಾಡಿ. ದಿಸ್ ಇಸ್ ಅನ್ ಆರ್ಟ್ ಫಾರ್ಮ್. ಆಯ್ತಾ? ಇಂಡೋನೇಷ್ಯಾನಲ್ಲಿ, ಶ್ರೀಲಂಕಾನಲ್ಲಿ, ನಾಟ್ ಬಿಗ್ ಕಂಟ್ರಿ ಸರ್. ಇಂಡಿಯಾ ಕಂಪೇರ್ ಮಾಡಿದ್ರೆ ಸಣ್ಣ ಕಂಟ್ರಿ. ನಮ್ಮ ಮುಂದೆ ಪಾಪ್ಯುಲೇಷನ್ ಇಲ್ಲ. ಓಕೆ, ಬಿಲಿಯನ್ಸ್ ಆಫ್ ಡಾಲರ್ ವರ್ತ್ ಬಿಸ್ನೆಸ್ ಮಾಡ್ತಾರೆ ಸರ್. ಎಷ್ಟು $1 ಬಿಲಿಯನ್ ಬಿಸ್ನೆಸ್ ಇದು, ಬ್ರೀಡಿಂಗ್ ಆರ್ನಮೆಂಟಲ್ ಫಿಶ್ ಎಕ್ಸ್ಪೋರ್ಟ್. ಇವ್ರು ಇನ್ನೂ ನಮ್ಮ ಜನ ನದಿಗಳಲ್ಲಿ ಹಿಡಿತಾ ಬಿದ್ದವೆ. ಹೌದು, ಸಪೋರ್ಟ್ ಮಾಡಲ್ಲ. ಅಲ್ಲಿಂದ ಮೇಲೆ ಬರಲೇ ಇಲ್ಲ, ಸಪೋರ್ಟ್ ಮಾಡಲ್ಲ. ಅದು ಏನು, ಯಾರೋ ಹೋಗ್ತಾನೆ ಒಂದು ಫಾರ್ಮರು, ಅದೇನೋ ಗಪ್ಪಿ ಮೊಲಿ, ಸಣ್ಣ ಪುಟ್ಟ ಮೀನು, ಅದೇ ಹೇಳಿದ್ 1914 ಅವರೇ ಆ ಸಿಮೆಂಟ್ ಟ್ಯಾಂಕು ಅದರಲ್ಲೇ ಬಿಟ್ಟು ಏನೂ ಡೆವಲಪ್ಮೆಂಟ್ ಇಲ್ಲ.
ಅದೇ ನೀವು ಫಾರಿನ್ ಕಂಟ್ರೀಸ್ಗೆ ಹೋಗಿ ನೋಡಿ, ಇದು ಭಯ ಆಗುತ್ತೆ ಸರ್. ಇಮ್ಯಾಜಿನ್ ಅವನೊಂದು ಮೀನು, ಇಂಡಿಯನ್ ಮೀನು, ಓಕೆ, ಇಟ್ ಈಸ್ ಕಾಲ್ಡ್ ಮಿಸ್ ಕೇರಳ ಅಂತ ನನ್ನ ಈ ಟ್ಯಾಂಕಲ್ಲಿದೆ. ಓಕೆ, ನಾನು ಇಂಡೋನೇಷ್ಯಾದಿಂದ ತರಿಸಿದ್ದೀನಿ, ಯಾಕಂದರೆ ನಾವು ಇಟ್ಕೊಳಂಗಿಲ್ಲ. ಅದು ಮಿಸ್ ಕೇರಳ, ಒಂದು ಚಾಲಕುಡಿ ರಿವರ್ ಅಂತಿದೆ, ಅಲ್ಲಿ ಮಾತ್ರ ಸಿಗೋದು ವರ್ಲ್ಡಲ್ಲಿ. ಪಂಟಿಯಸ್ ಡೆನಸೋನಿ ಅಂತಾರೆ, ಇಲ್ಲ ಪೇತಿಯಾ ಡೆನಸೋನಿ ಅಂತಾರೆ. ಓಕೆ, ಡೆನಸೋನಿ ಬಾರ್ಬ್ ಅಂತಾರೆ, ರೆಡ್ ಲೈನ್ ಟಾರ್ಪಿಡೋ ಬಾರ್ಬ್, ಇದೆಲ್ಲ ಅದರದ್ದೇ ಹೆಸರು. ಇಂಡೋನೇಷ್ಯಾನಲ್ಲಿ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಮಾಡ್ತಾರೆ ಅದಕ್ಕೆ, ಯೋಚನೆ ಮಾಡಿ. ನಮ್ಮಲ್ಲಿ ಇಲ್ಲೊಂದು ಮರಿ ಹಾಕ್ಸಕ್ ಬರ್ತಾ ಇಲ್ಲ ಅವ್ರಿಗೆ, ಯಾಕೆಂದ್ರೆ ಗೊತ್ತಿರೋರಿಗೆ ಬಿಡಲ್ಲ. ಕರೆಕ್ಟ್. ಸೊ ಐ ಮೀನ್, ಸಾರಿ, ನಾನು ಏನೋ ವಿ ಆರ್ ಟಾಕಿಂಗ್ ಡಿಫ್ರೆಂಟ್ಲಿ, ಬಟ್ ಈ ತರ ಇದೆ ಪರಿಸ್ಥಿತಿ. ಇದಕ್ಕೇನೋ ಸಂಘಟಿತ ಪ್ರಯತ್ನ ನಡೀತಾ ಇಲ್ವಾ? ಏನಂತ ಸಂಘಟಿಸೋದು ನಾವು? ಅರ್ಧಕ್ಕರ್ಧ ಜನ ಬರೀ ಚೈನೀಸ್ ಪ್ರಾಡಕ್ಟ್ಸ್ ತಗೊಂಬಂದು ಇಟ್ಕೊಂಡು ಏನ್ ಸಂಘಟನೆ ಮಾಡೋದು? ಇದೆ ಇಂಡಿಯನ್ ಫಿಶ್ ಅಸೋಸಿಯೇಷನ್ ಅಂತ ಇದೆ, ಎಲ್ಲ ಚೈನೀಸ್ ತಗೊಂಬಂದು ಅವರೇ, ಗ್ರೂಪ್ನವರೇ ತಗೊಂಬಂದು ಫಿಶ್ ಬರೀ ಚೈನೀಸು, ಎಲ್ಲ ಚೈನೀಸ್ ಐಟಮ್ ತುಂಬ್ತಾವ್ರೆ. ಯಾರು ಸಪೋರ್ಟ್ ಮಾಡ್ತಾರೆ ನಿಮಗೆ ಇಂಡಿಯನ್ ಪ್ರಾಡಕ್ಟ್ ಅಂದ್ರೆ? ಸರ್, ಇವತ್ತು ನಮ್ಗೆ ಏನ್ ಗೊತ್ತಾ, ವಿ ಆರ್ ಇಂಡಿಯನ್ಸ್ ಹ್ಯಾವ್ ಅ ಕ್ರ್ಯಾಬ್ ಮೆಂಟಾಲಿಟಿ. ಇಟ್ಸ್ ಐಡಿಯಲ್ ಫಾರ್ ಅವರ್ ಕಾನ್ವರ್ಸೇಷನ್. ಕ್ರ್ಯಾಬ್ ಕನ್ನಡದಲ್ಲಿ ಏನಂತಾರೆ ಸರ್? ಏಡಿಕಾಯಿ. ಒಂದು ಬಾಸ್ಕೆಟ್ ಅಲ್ಲಿ ನೀವು 10 ಇಟ್ರೆ ಒಂದನ್ನು ಆಚೆ ಹೋಗಲ್ಲ. ಹೌದು, ಯಾಕಂದ್ರೆ ಒಂದಕ್ಕೊಂದು ಹಿಡ್ಕೊಂಡಿರ್ತೀವಿ. ನಮ್ಮ ಇಂಡಿಯನ್ಸ್ ನಾವು ಹಂಗೆ ಸರ್, ನಮ್ಮನ್ನ ನಾವೇ ಕೆಳಗೆ ಇಳಿತೀವಿ, ಬೇರೆಯವ್ರಿಗೆ ದುಡ್ಡು ಕೊಡ್ತೀವಿ ಹಂಗೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇವಾಗ ನಾವು ಆಸ್ ಅನ್ ಇಂಡಿಯನ್ ಕಂಪನಿ, ನಾವು ಒಂದು ಶಾಪ್ಗೆ ಹೋದಾಗ ಏನ್ ಹೇಳ್ತಾನೆ, ನೀವು ಎಷ್ಟು ಮಾರ್ಜಿನ್ ಕೊಡ್ತೀರಾ? ಚೈನಾನವ್ರು ನನಗೆ 100%, 200% ಮಾರ್ಜಿನ್ ಕೊಡ್ತಾನೆ, ನೀವೆಷ್ಟು ಕೊಡ್ತೀರಾ? ಬೇಡಪ್ಪ, ಇಟ್ಕೊಂಬೇಡ, ಹೋಗಪ್ಪ. ಯಾಕೆ ನೀವು ಮಾರ್ಜಿನ್ ಅಂತ ಹೋದಾಗ ನೀವು ಕಚರಾ ಮಾಡಬೇಕು. ಹೌದು. ಏನಿವತ್ತು ಜನ ಚೈನೀಸ್ ಪ್ರಾಡಕ್ಟ್ 200 ರೂಪಾಯಿ 300 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ತಗೊಂತಾರೆ, 22 ರೂಪಾಯಿ ಸರ್ ಅದ್ರ ಕಾಸ್ಟು. ಯೋಚನೆ ಮಾಡಿ, 100 ಗ್ರಾಮ್ 22 ರೂಪಾಯಿ ಫಿಶ್ ಫುಡ್. ಏನು ಹಾಕ್ತಾರೆ ಅದರಲ್ಲಿ? ಏನು ಹಾಕಬಲ್ಲರು ಅದರಲ್ಲಿ? ಸೊ ಇಟ್ಸ್ ಅ ಸ್ಯಾಡ್ ಸಿಚುವೇಶನ್. ಆ್ಯಂಡ್ ನಮಗೆ, ಲೈಕ್ ಎ ಸೈಡ್, ಗೌರ್ಮೆಂಟ್ ಸಪೋರ್ಟ್ ಇಲ್ಲ. ಇವಾಗ ನಾವು ಯಾವುದೋ ಒಂದು ಎಕ್ಸಿಬಿಷನ್ಗೆ, ಥೈಲ್ಯಾಂಡ್ ಎಕ್ಸಿಬಿಷನ್ಗೆ ಹೋಗಿ ನಾವು ಹೋಗೋಣ ಅಂತ ನಾವು ಟ್ರೈ ಮಾಡಿದ್ರೆ, ನೀವು ಹೋಗ್ಬಿಟ್ಟು ಬನ್ನಿ, ಆಮೇಲೆ ದುಡ್ಡು ಕೊಡೋದ ಬೇಡವ ಅಂತ. ಆವಾಗ ನಾವೇನು, ಇವಾಗ ಎಲ್ಲ ಕಡೆ ಅಡ್ವರ್ಟೈಸ್ ಮಾಡ್ತಾವ್ರೆ ಗೌರ್ಮೆಂಟಲ್ಲಿ, ಅದು ಕೊಡ್ತಾರೆ, ಫಂಡಿಂಗ್ ಕೊಡ್ತಾರೆ, ಇದು ಕೊಡ್ತಾರೆ. ನಾವು ಯಾವುದ್ರಲ್ಲೂ ಇಲ್ಲ ಸರ್. ಈಗ ಸ್ಟಾರ್ಟ್ಅಪ್ ಅಂತ ಹೋದ್ರು ನಿಮಗೆ ಲೋನ್ ಕೊಡೋದಿಲ್ಲ. ಏನು ನಾವು IT ಸ್ಟಾರ್ಟ್ಅಪ್, AI ಸ್ಟಾರ್ಟ್ಅಪ್, BT ಸ್ಟಾರ್ಟ್ಅಪ್, ಟೆಕ್ನಾಲಜಿ ಸ್ಟಾರ್ಟ್ಅಪ್, ನಾವು ಯಾವ ಲೆಕ್ಕಕ್ಕೆ ಬಂದ್ವಿ? ನೀವು ಲಿಸ್ಟಲ್ಲೇ ಇಲ್ವಲ್ಲ ಸರ್ ಅಂತಾರೆ. ಸೊ ನಾನು ಹೇಳೋದು ಎಲ್ಲ ಇಂಡಸ್ಟ್ರಿಗೂ ಆಸಕ್ತಿ. ಐ ಮೀನ್, ಏನೋ ಪಾಪ ಅವ್ರು ಮೋದಿ ಅವರು ಕಷ್ಟಪಡ್ತಾವ್ರೆ, ಮಾಡಲಿ, ಸಂತೋಷ. ಬಟ್ ನಮಗೂ ಯಾರಾದರೂ ಒಂದು ನಮ್ಗೆ ಆಡಿಯನ್ಸ್ ಅನ್ನೋದೇ ಇಲ್ವಲ್ಲ ಸರ್. ಇವಾಗ ನಾವು ಯಾರ ಹತ್ರ ಹೋಗೋದು ಹೇಳಿ? ಇವಾಗ ನಾವು ಒಂದು ಮಿನಿಸ್ಟರ್ ಹತ್ರ ಹೋದ್ರೆ ಫಿಶರೀಸು, ನೋಡೋಣ ಬಾರಯ್ಯ. ಹೌದು, ಮಂಕಳ ವೈದ್ಯನಿಗೆ ಏನು ಗೊತ್ತಿದೆ ಇದ್ರ ಬಗ್ಗೆ? ನಾವು ಸುಮ್ನಿರಯ್ಯ, ಅಲ್ಲೆಲ್ಲೋ ಸಮುದ್ರದಲ್ಲಿ ಒಂದು ಬೋಟೇ ಇಲ್ಲ, ನೀನು ಇದೇನು ಹೇಳ್ತೀಯಾ ಅಂತಾರೆ. ಬಿಕಾಸ್ ದೇ ಡೋಂಟ್ ಸಿ ಅಸ್ ಅಟ್ ಆಲ್. ತಿಳುವಳಿಕೆ ಇಲ್ಲ. ಅಂಡ್ ನಮ್ಮ ಇಂಡಸ್ಟ್ರಿ ಸರ್, ಓಕೆ, ಈಸ್ ಐ ಆಮ್ ಟೆಲಿಂಗ್ ಯು, ಇಟ್ ಈಸ್ ಇನ್ ದ ನೆಕ್ಸ್ಟ್ 10 years ಇಟ್ ವಿಲ್ ಬಿ ಅನ್ ಬರೀ ಅಕ್ವೇರಿಯಂ ಇಂಡಸ್ಟ್ರಿ ಇಂಡಿಯಾನಲ್ಲಿ. ಐ ಥಿಂಕ್ ಇಟ್ ವಿಲ್ ಬಿ ಅಟ್ ಲೀಸ್ಟ್ $50 to $60 billion, $100 billion ಬಿಸ್ನೆಸ್. ಕರೆಕ್ಟಾಗಿ ನಮ್ಮ ದೇಶದಲ್ಲಿ ಮಾಡಿದ್ರೆ ನಮ್ಮ ದೇಶದಲ್ಲಿ ಲೋಕಲ್ ಜನಕ್ಕೆ ಸಪೋರ್ಟ್ ಕೊಟ್ಟು, ಚೈನೀಸ್ ಎಲ್ಲ ನಿಲ್ಲಿಸಿ, ಈ ನಮ್ಮ ಕಂಪನಿನೇ ಸರ್, ಇಟ್ ವಾಸ್ ಅನ್ ಎಫರ್ಟ್ ಟು ಸಿ ನಾನು ಚೈನೀಸ್ ಇಲ್ದಿರ ನಾನು ಬದುಕ್ಬೋದಾ ಅಂತ. ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಇಲ್ಲ ಅಂತಲ್ಲ, ಎಸ್ ದೇರ್ ಆರ್ ಡಿಫಿಕಲ್ಟೀಸ್, ಬಟ್ ಇಂಪಾಸಿಬಲ್ ಏನೂ ಇಲ್ಲ ಸರ್, ಮಾಡ್ಬೋದು.